ಸ್ನೇಹಿತರೆ, ನಾನು ಎಂಆರ್ ಮಾನ್ವಿ. भटकल वन मीडिया यूट्यूब चैनल ನೀವು ನೋಡಲು ಆರಂಭಿಸಿದೆ. मैं रवीश कुमार. हमारा आज का वीडियो कुणाल कामरा के लिए नहीं है, कुणाल कामरा पर नहीं है, प्रधानमंत्री मोदी के लिए है, जिन्होंने कहा है कि आलोचना लोकतंत्र की चेहरे पे दाढ़ी, आंखों में चश्मा. हाय पहले हमें दिया डेटा, फिर बोला ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ತಮ್ಮ ರವೀಶ್ ಕುಮಾರ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಶೇಷ ವಿಡಿಯೋ ಮಾಡಿದ್ದಾರೆ. ಅದೇ ವಿಡಿಯೋದ ಅಂಶಗಳನ್ನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ವಿವರಿಸುವ ಪ್ರಯತ್ನ ಮಾಡಿದ್ದೇನೆ. ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇವತ್ತಿನ ವಿಡಿಯೋ ಒಂದು ವಿಶೇಷ ವ್ಯಕ್ತಿಗಾಗಿ ಅಲ್ಲ, ಆದರೆ ಒಂದು ದೊಡ್ಡ ಪ್ರಶ್ನೆಗಾಗಿ. ಆ ಪ್ರಶ್ನೆ ಯಾರಿಗೆ ಹೋಗುತ್ತೆ? ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಅವರು ಹೇಳಿದ್ದಾರಲ್ವಾ, ವಿಮರ್ಶೆ ಪ್ರಜಾಪ್ರಭುತ್ವದ ಆತ್ಮ. ಆದರೆ ಇವತ್ತು ಆ ಆತ್ಮಕ್ಕೆ ಏನಾಗಿದೆ? ಈ ವಿಡಿಯೋದಲ್ಲಿ ಇದಕ್ಕೆ ಉತ್ತರ ಹುಡುಕೋಣ. ಇವತ್ತಿನ ವಿಷಯ ಕುಣಾಲ್ ಕಾಮರಾ ಅವರ ಬಗ್ಗೆ. ಈ ಕಾಮಿಡಿಯನ್ ತನ್ನ ನಯ ಭಾರತ್ ವಿಡಿಯೋದಲ್ಲಿ ಮಧ್ಯಮ ವರ್ಗದ ಸಮಸ್ಯೆಗಳನ್ನು ಆದರೆ ಯಾವ ದೇವರನ್ನೂ ಅವಮಾನಿಸಿಲ್ಲ, ಯಾವ ಧರ್ಮಕ್ಕೂ ಧಕ್ಕೆ ತಂದಿಲ್ಲ. ಆದರೂ ಏನಾಯಿತು? FIR ದಾಖಲಾಯಿತು, ಧಮಕಿಗಳು ಬರ್ತಿವೆ. ಶಿವಸೇನೆ ಕಾರ್ಯಕರ್ತರು ಥಿಯೇಟರ್ನಲ್ಲಿ ಈಗಾಗಲೇ ಗಲಾಟೆ ಮಾಡಿದ್ದಾರೆ. ಕುಣಾಲ್ ಹೆದರಿದ್ದಾರಾ? ಇಲ್ಲ. ಸಂವಿಧಾನದ ಪುಸ್ತಕ ಹಿಡಿದು ಫೋಟೋ ಟ್ವೀಟ್ ಮಾಡಿದ್ದಾರೆ. ನಾನು ಇದಕ್ಕೆ ಒಪ್ಪಿಕೊಂಡಿದ್ದೇನೆ ಅಂತ ಪ್ರಶ್ನೆ ಎಸೆದಿದ್ದಾರೆ. ಇದು ನಯ ಭಾರತದ ಸಂಕೇತವೇ? ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ದಾರೆ, ವಿಮರ್ಶೆ ಪ್ರಜಾಪ್ರಭುತ್ವದ ಆತ್ಮ. ಆದರೆ ಇಲ್ಲಿ ಏನಾಗಿದೆ? ಕುಣಾಲ್ ಆ ಮಾತನ್ನು ನಂಬಿ ಕಾಮಿಡಿ ಮಾಡಿದರು. ಫಲಿತಾಂಶ ಲಾಠಿ, ದಂಡ, FIR, ಧಮಕಿ. ಏಕನಾಥ್ ಶಿಂದೆ ಅವರ ಸಮರ್ಥಕರು ಕುಣಾಲ್ಗೆ ಗದ್ದಾರ್ ಅಂತ ಕರೆದು ದಾಳಿ ಮಾಡಿದ್ದಾರೆ. ಮೋದಿ ಅವರು ಇದಕ್ಕೆ ಏನು ಮಾತಾಡಿಲ್ಲ. ಇದು ಆ ಆತ್ಮವನ್ನು ಪರಮಾತ್ಮನ ಬಳಿಗೆ ಕಳಿಸುವ ಪ್ರಯತ್ನವೇ? ನೀವೇ ಯೋಚಿಸಿ. ಮುಂಬೈ ಪೊಲೀಸ್ ಶಿವಸೇನೆಯ ರಾಹುಲ್ ಕುನಾಲ್ ಸೇರಿ 19 ಜನರ ಮೇಲೆ FIR ದಾಖಲಿಸಿದೆ. ಆದರೆ ಇದರಲ್ಲಿ ರಾಜಕೀಯ ಇದೆ. ರಾಹುಲ್ ಗಾಂಧಿ, ಆದಿತ್ಯ ಠಾಕ್ರೆ ಅವರನ್ನು ಎಳೆದು ತಂದಿದ್ದಾರೆ. ಇದು ಕಾಮಿಡಿಯೇ ಆಗಿರಬಹುದು, ಆದರೆ ಗಂಭೀರವಾಗಿ ಯೋಚಿಸಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಜಾಗವೇ ಇಲ್ಲವೇ? ಗೋಧಿ ಮೀಡಿಯಾ ಕೂಡ ಇದರಲ್ಲಿ ಜಂಪ್ ಮಾಡಿದೆ. ರಿಯಾ ಚಕ್ರವರ್ತಿಯವರನ್ನು ಆರೋಪಿಸಿ ಜೀವನ ಹಾಳು ಮಾಡಿದ ಅದೇ ಮೀಡಿಯಾ ಈಗ ಕುಣಾಲ್ಗೆ ವಿರುದ್ಧ ಅವಮಾನದ ಚರ್ಚೆ ಮಾಡ್ತಿದೆ. ಇದು ಒಂದು ರೀತಿಯ ಕಾಮಿಡಿಯಾ ಅಲ್ಲವೇ? ಆಶ್ಚರ್ಯದ ಸಂಗತಿ ಏನು ಗೊತ್ತಾ? ಕುಣಾಲ್ಗೆ ಜನ ಬೆಂಬಲ ಕೊಡುತ್ತಿದ್ದಾರೆ. ಯೂಟ್ಯೂಬ್ನಲ್ಲಿ ಲೈಕ್ಗಳು, ಕಾಮೆಂಟ್ಗಳು, ಹಣದ ಸಪೋರ್ಟ್. ಇದು ಜನರ ಧ್ವನಿ. ಅವರು ಕಾಮಿಡಿಯನ್ನರ ಮೂಲಕ ತಮ್ಮ ಚುಪ್ಪಿಯನ್ನು ಮುರಿಯುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ಆತ್ಮಕ್ಕೆ ಜೀವ ತುಂಬುವ ಕೆಲಸ. ಸ್ನೇಹಿತರೆ, ಇದು ನಯ ಭಾರತದ ಚಿತ್ರ. ಕಾಮಿಡಿಯನ್ನರೇ ಈಗ ಸತ್ಯ ಹೇಳುವ ಕೊನೆಯ ಧ್ವನಿಯಾಗಿದ್ದಾರೆ. ಈ ವಿಡಿಯೋ ಮೋದಿಯವರಿಗೆ ಒಂದು ಸಂದೇಶ. ವಿಮರ್ಶೆ ಆತ್ಮವನ್ನು ಉಳಿಸಿ, ಇಲ್ಲದಿದ್ದರೆ ಪ್ರಜಾಪ್ರಭುತ್ವದ ದೇಹವೇ ಉಳಿಯುವುದಿಲ್ಲ. ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. एनसीपी से बाहर आ गई ना. एक वोटर को 9 बटन दे दिए, सब कंफ्यूज हो गए. चालू एक जन ने किया था. वो मुंबई में एक बहुत बढ़िया डिस्ट्रिक्ट है थाने, वहाँ से आते हैं. थाने की रिक्शा, चेहरे पे दाढ़ी, आंखों में चश्मा. हाय थाने की रिक्शा, चेहरे पे दाढ़ी, आंखों में चश्मा. हाय एक झलक दिखलाए, कभी गुवाहाटी में छुप जाए. चाहिए तो आपके पास होगा तो बजा कर दिखाओ. उसी गाने का जो अर्थ है वही तो है. शिवसेना का कोई संबंध नहीं, ये गद्दार सेना ने किया है. इसका कोई शिवसेना से लेना देना नहीं है. जिसके खून में गद्दारी है वो शिवसैनिक हो ही नहीं सकता.